ಒಂದು ದೇಶ ಇದೆ. ಅಲ್ಲಿ ಚಿಕ್ಕ ಮಕ್ಕಳ ಡೈಪರ್ಗಳಿಗಿಂತ ವೃದ್ಧರ ಡೈಪರ್ಗಳೇ ಹೆಚ್ಚು ಮಾರಾಟವಾಗುತ್ತಿವೆ. ಅಲ್ಲಿ 2000ದಿಂದ ಇಂದಿನವರೆಗೂ 9000ಕ್ಕೂ ಹೆಚ್ಚು ಶಾಲೆಗಳು ಮುಚ್ಚಲ್ಪಟ್ಟಿವೆ. ಏಕೆ ಗೊತ್ತಾ? ಆ ಶಾಲೆಗಳಲ್ಲಿ ಓದಲು ಮಕ್ಕಳೇ ಇಲ್ಲ. ಟೆಕ್ನಾಲಜಿ, ಡಿಸಿಪ್ಲಿನ್, ರೋಬೋಟ್ಸ್ ಅಂದ್ರೆ ನಮಗೆ ತಕ್ಷಣ ನೆನಪಾಗೋ ದೇಶ ಜಪಾನ್. ನಾವು ಹೆಮ್ಮೆಯಿಂದ ಹೇಳ್ತೀವಿ, ಜಪಾನ್ ನಮಗಿಂತ 100 ವರ್ಷ ಮುಂದೆ ಇದೆ ಅಂತ. ಆದರೆ ಇವತ್ತು ಅದೇ ದೇಶ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಹಂತಕ್ಕೆ ಬಂದಿದೆ. ಅಲ್ಲಿ ಯುದ್ಧಗಳಿಲ್ಲ, ವೈರಸ್ಗಳಿಲ್ಲ, ಭೂಕಂಪಗಳೂ ಇಲ್ಲ. ಆದರೆ ಒಂದು ಭಯಾನಕ ಸಮಸ್ಯೆ ಇದೆ. ಅಲ್ಲಿ ಜನರು ಮಕ್ಕಳನ್ನೇ ಹುಟ್ಟಿಸೋದನ್ನೇ ನಿಲ್ಲಿಸಿದ್ದಾರೆ. ಇದು ಕೇಳೋಕೆ ವಿಚಿತ್ರ ಅನ್ಸುತ್ತೆ ಅಲ್ವಾ? ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ, ಸಂಪನ್ಮೂಲಗಳು ಕಡಿಮೆ. ಮಕ್ಕಳನ್ನು ಕಡಿಮೆ ಹುಟ್ಟಿಸಿ ಜನಸಂಖ್ಯೆ ನಿಯಂತ್ರಿಸಬೇಕು ಅಂತ ನಮಗೆ ಹೇಳ್ತಾರೆ. ಆದರೆ ಜಪಾನ್ನಲ್ಲಿ ಇದಕ್ಕೆ ಪೂರ್ತಿ ವಿರುದ್ಧ ಪರಿಸ್ಥಿತಿ. 2024ರಲ್ಲಿ ಜಪಾನ್ನಲ್ಲಿ ಕೇವಲ 6.8 ಲಕ್ಷ ಮಕ್ಕಳು ಮಾತ್ರ ಹುಟ್ಟಿದ್ದಾರೆ. ಇದಕ್ಕಿಂತ ಹೆಚ್ಚು ಮಕ್ಕಳು ನಮ್ಮ ಒಂದು ರಾಜ್ಯ ಮಧ್ಯಪ್ರದೇಶದಲ್ಲೇ 1 ವರ್ಷದಲ್ಲಿ ಹುಟ್ಟುತ್ತಾರೆ. ಒಮ್ಮೆ ಯೋಚಿಸಿ ನೋಡಿ, ಜಪಾನ್ನ ಒಟ್ಟು ಜನಸಂಖ್ಯೆ ಸುಮಾರು 12.5 ಕೋಟಿ. ಆದರೆ ಪ್ರತಿ ವರ್ಷ ಹುಟ್ಟುವ ಮಕ್ಕಳು ತುಂಬಾ ಕಡಿಮೆ. ಇದರಿಂದ ಏನಾಗ್ತಿದೆ ಗೊತ್ತಾ? ಪ್ರತಿ ಹೊಸ ತಲೆಮಾರು ಹಳೆಯ ತಲೆಮಾರಿಗಿಂತ ಚಿಕ್ಕದಾಗುತ್ತಿದೆ. ಇದೇ ರೀತಿ ಮುಂದುವರೆದರೆ 2050ಕ್ಕೆ ಜಪಾನ್ನ ಜನಸಂಖ್ಯೆಯ 40% ಜನರು 65 ವರ್ಷ ಮೇಲ್ಪಟ್ಟ ವೃದ್ಧರಾಗಿರುತ್ತಾರೆ. ಅಂದ್ರೆ ಅದು ಯುವಕರ ದೇಶವಲ್ಲ, ಅದು ವೃದ್ಧರ ದೇಶವಾಗಿ ಬಿಡುತ್ತದೆ. ಇದು ಕೇವಲ ಜಪಾನ್ ಸಮಸ್ಯೆ ಅಲ್ಲ. ದಕ್ಷಿಣ ಕೊರಿಯಾ, ಚೀನಾ, ಮುಂದೆ ಭಾರತ ಕೂಡ ಇದೇ ದಾರಿಯಲ್ಲಿ ಹೋಗಬಹುದು. ಜಪಾನ್ನಲ್ಲಿ ನಡೆಯುತ್ತಿರುವುದು ನಮ್ಮ ಭವಿಷ್ಯಕ್ಕೆ ಒಂದು ಎಚ್ಚರಿಕೆ. ಒಂದು ಕುಟುಂಬವನ್ನು ಉದಾಹರಣೆ ತಗೊಳ್ಳಿ. ಅಮ್ಮ, ಅಪ್ಪ, ಅಜ್ಜ, ಅಜ್ಜಿ ಇದ್ದಾರೆ ಅಂದ್ಕೊಳ್ಳಿ. ಅವರು ವೃದ್ಧರು. ಆ ಮನೆಯಲ್ಲಿ ಒಂದು ಮಗು ಮಾತ್ರ ಹುಟ್ಟಿದ್ರೆ ಅಜ್ಜ ಅಜ್ಜಿ ಹೋದ ನಂತರ ಆ ಮನೆಗೆ ಕೇವಲ 3 ಜನ ಮಾತ್ರ ಉಳಿಯುತ್ತಾರೆ. ಇದೇ ಈಗ ಜಪಾನ್ನಲ್ಲಿ ನಡೆಯುತ್ತಿದೆ. ಪ್ರತಿ ಹೊಸ ತಲೆಮಾರು ಚಿಕ್ಕದಾಗುತ್ತಿದೆ. ಇದನ್ನೇ ಪಾಪ್ಯುಲೇಷನ್ ಕ್ರೈಸಿಸ್, ಜನಸಂಖ್ಯೆ ಸಂಕಷ್ಟ ಅಂತ ಕರೆಯುತ್ತಾರೆ. ಮಕ್ಕಳನ್ನು ಹುಟ್ಟಿಸೋದ್ರಲ್ಲಿ ಏನ್ ಕಷ್ಟ ಅಂತ ನೀವಂದುಕೊಳ್ಬಹುದು. ಆದರೆ ಅಷ್ಟು ಸರಳ ಅಲ್ಲ. ಇಷ್ಟು ಆಧುನಿಕ, ಶ್ರೀಮಂತ, ತಂತ್ರಜ್ಞಾನದಲ್ಲಿ ಮುಂದಿರುವ ದೇಶದಲ್ಲಿ ಈ ಸಮಸ್ಯೆ ಇಷ್ಟು ಭೀಕರವಾಗಿ ಬೆಳೆದುಬಟ್ಟಿದೆ ಅಂದ್ರೆ ಅದರ ಹಿಂದೆ ಭಯಾನಕ ಕಾರಣಗಳಿವೆ. ಇದರಿಂದಾಗಿ ಜಪಾನ್ನ ಹಲವಾರು ಗ್ರಾಮಗಳು ಖಾಲಿಯಾಗುತ್ತಿವೆ. ಅಲ್ಲಿ ಉಳಿದಿರುವ ವೃದ್ಧರನ್ನು ನೋಡಿಕೊಳ್ಳಲು ಯಾರೂ ಇಲ್ಲ. ಪ್ರಪಂಚ ನಿಧಾನವಾಗಿ ಮಕ್ಕಳಿಲ್ಲದ ಲೋಕ ಆಗುತ್ತಿದೆ. ಜಪಾನ್ನಲ್ಲಿ ಇಂದು ಚಿಕ್ಕ ಮಕ್ಕಳ ಡೈಪರ್ಗಿಂತ ವೃದ್ಧರ ಡೈಪರ್ಗಳೇ ಹೆಚ್ಚು ಮಾರಾಟವಾಗುತ್ತಿವೆ. ಇದೇ ಮೊದಲ ಬಾರಿಯಲ್ಲ. 1970ರ ದಶಕದಲ್ಲಿ ನೋಡಿದ್ರೆ ಜಪಾನ್ನಲ್ಲಿ ಪ್ರತಿ ವರ್ಷ ಸುಮಾರು 20 ಲಕ್ಷ ಮಕ್ಕಳು ಜನಿಸುತ್ತಿದ್ರು. ಒಂದು ಕಾಲದಲ್ಲಿ ಅದ್ಭುತ ತಂತ್ರಜ್ಞಾನ, ಶಿಸ್ತು ಮತ್ತು ಶ್ರಮಕ್ಕೆ ಪ್ರಸಿದ್ಧವಾಗಿದ್ದ ಜಪಾನ್ ಇಂದು ನಿಧಾನವಾಗಿ ನಿಶ್ಶಬ್ದ ದೇಶವಾಗಿ ಮಾರ್ಪಡುತ್ತಿದೆ. ಅಲ್ಲಿ ಆಸ್ಪತ್ರೆಗಳಲ್ಲಿ ಈಗ ಮಕ್ಕಳ ಅಳುವಿನ ಶಬ್ದ ಕೇಳಿಸುವುದಿಲ್ಲ, ಕೇವಲ ಯಂತ್ರಗಳ ಬೀಪ್ ಶಬ್ದ ಮಾತ್ರ ಕೇಳಿಸುತ್ತಿದೆ. ಇಂದು ಜಪಾನ್ನಲ್ಲಿ ಪ್ರತಿ 3ರಲ್ಲಿ ಒಬ್ಬರು 60 ವರ್ಷಕ್ಕಿಂತ ಮೇಲ್ಪಟ್ಟವರು. ಇದು ತುಂಬಾ ಕಠಿಣ ಸತ್ಯ. ಈ ಪರಿಸ್ಥಿತಿ ಜಪಾನೀಸ್ ಸಮಾಜದ ಮೇಲೆ ಇಷ್ಟು ಗಂಭೀರ ಪರಿಣಾಮ ಬೀರಿದೆ ಅಂದ್ರೆ ಅವರಿದಕ್ಕೆ ಒಂದು ಹೊಸ ಪದವನ್ನೇ ಸೃಷ್ಟಿಸಿದ್ದಾರೆ: ಕೊಡೋಕುಶಿ. ಅರ್ಥ ಕುಟುಂಬದವರು ಇಲ್ಲದೆ ಒಂಟಿಯಾಗಿ ಸಾಯುವ ವೃದ್ಧರು. ಕೆಲವೊಮ್ಮೆ ಅವರು ಸತ್ತಿರುವುದನ್ನು ಯಾರಿಗೂ ಗೊತ್ತಾಗದೇ ಹೋಗುವುದು. ಜಪಾನ್ನಲ್ಲಿ ಇಂತಹ ಒಂಟಿಯಾಗಿ ಸಾಯುವ ವೃದ್ಧರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಅದಕ್ಕೆ ಜೀವನದ ಕೊನೆಯ ಕ್ಷಣಗಳಲ್ಲಿ ಜೊತೆಗಿರುವವರು ಬೇಕೆಂದು ಜನರು ಬಯಸುತ್ತಾರೆ. ಆದರೆ ಈ ಒಂಟಿತನಕ್ಕೆ ಮಕ್ಕಳೇ ಜನಿಸಿದಿರುವುದು ಮಾತ್ರ ಕಾರಣವಲ್ಲ. ಅತಿಯಾದ ಮಾಡರ್ನ್ ಸಮಾಜ, ಒತ್ತಡದ ಜೀವನ ಶೈಲಿ ಕೂಡ ದೊಡ್ಡ ಕಾರಣ. ಹೊಸ ತಲೆಮಾರಿನವರು ಮಕ್ಕಳನ್ನು ಹೊರುವುದನ್ನಷ್ಟೇ ಅಲ್ಲ, ಜವಾಬ್ದಾರಿಗಳನ್ನೇ ತಳ್ಳಿ ಹಾಕುತ್ತಿದ್ದಾರೆ. ಒಂದು ಕಾಲದಲ್ಲಿ ಅಜ್ಜ ಅಜ್ಜಿಯರೊಂದಿಗೆ ಕಿಲಕಿಲ ನಗುತ್ತಿದ್ದ ದೊಡ್ಡ ಮನೆಗಳು ಈಗ ಖಾಲಿ ಹವೇಲಿಗಳಾಗಿ ಬದಲಾಗಿದೆ. ಜನರು ನಗರಗಳಿಗೆ ಹೋಗಿಬಿಟ್ಟರು ಅಥವಾ ಮಕ್ಕಳನ್ನೇ ಜನಿಸದೆ ಬಿಟ್ಟರು. ಆ ಮನೆಗಳನ್ನು ನೋಡಿಕೊಳ್ಳುವವರೇ ಇಲ್ಲ. ಇಂತಹ ಮನೆಗಳು ಜಪಾನ್ನಲ್ಲಿ ತುಂಬಾ ಕಡಿಮೆ ದರಕ್ಕೆ ಸಿಗುತ್ತವೆ. ಆದೇ ವಿಚಿತ್ರವೇನೆಂದ್ರೆ ಅವನ್ನು ಕೊಳ್ಳಲು ಕೂಡ ಯಾರಿಗೂ ಆಸಕ್ತಿ ಇಲ್ಲ. ಎಲ್ಲರಿಗೂ ಬೇಕು ಲಕ್ಸುರಿ ಲೈಫ್ ಸ್ಟೈಲ್, ಮಾಡರ್ನ್ ಅಪಾರ್ಟ್ಮೆಂಟ್ಗಳು, ದೊಡ್ಡ ಮನೆಗಳಲ್ಲ. ಇನ್ನೊಂದು ವಿಚಿತ್ರ ಸಂಗತಿ ಏನಂದ್ರೆ ಸಮಸ್ಯೆಗಳನ್ನು ಪರಿಹರಿಸಬೇಕಾದ ಸರ್ಕಾರದ ನೀತಿಗಳೇ ಈ ಸಮಸ್ಯೆಗೆ ಕಾರಣವಾಗಿವೆ. ಜಪಾನ್ನ ವ್ಯವಸ್ಥೆ ಅಷ್ಟು ಕಠಿಣವಾಗಿದೆ ಅಂದ್ರೆ ಜನರು ಮಕ್ಕಳನ್ನು ಹೊರುವುದನ್ನೇ ಬಿಟ್ಟಿದ್ದಾರೆ. ಅಲ್ಲಿ ಒಂಟಿತನ ಮತ್ತು ಸಾಮಾಜಿಕ ವಿಚ್ಛೇದನ ದೊಡ್ಡ ಸಮಸ್ಯೆ. ಜಪಾನ್ ಸರ್ಕಾರ ಈ ಒಂಟಿತನವನ್ನು ಒಂದು ಸಾಮಾಜಿಕ ಸಮಸ್ಯೆ ಎಂದು ಘೋಷಿಸಿ ಕಾನೂನು ಕ್ರಮಗಳನ್ನು ತೆಗೆದುಕೊಂಡಿದೆ. ಒಂದು ಅಧ್ಯಯನದ ಪ್ರಕಾರ ಜಪಾನ್ ಜನಸಂಖ್ಯೆಯ 39% ಜನರು ಯಾವುದೋ ಒಂದು ರೀತಿಯ ಒಂಟಿತನದಿಂದ ಬಳಲುತ್ತಿದ್ದಾರೆ. ಅಲ್ಲಿ ಜನರು ಒಬ್ಬರೊಂದಿಗೆ ಮಾತನಾಡುವುದನ್ನೇ ಇಷ್ಟಪಡುವುದಿಲ್ಲ. ಮಕ್ಕಳು ತಮ್ಮ ತಂದೆ ತಾಯಿಯೊಂದಿಗೆ ಇರಲು ಬಯಸುವುದಿಲ್ಲ. ಯುವಕರು ಮಕ್ಕಳನ್ನು ಹುಟ್ಟಿಸಲು ಇಚ್ಛಿಸುವುದಿಲ್ಲ. ಮತ್ತು ವೃದ್ಧರು ಒಂಟಿಯಾಗಿ ಬದುಕಲು ಮತ್ತು ಒಂಟಿಯಾಗಿ ಸಾಯಲು ಸಹ ಸಿದ್ಧರಾಗಿದ್ದಾರೆ. ಅದಕ್ಕೆ ಕೊಡೋಕುಶಿ ಅನ್ನೋ ಪದ ಹೆಚ್ಚು ಬಳಕೆಯಾಗುತ್ತಿದೆ. ಒಂಟಿಯಾಗಿ ಬದುಕುವವರಿಗೆ ಸಹಾಯ ಮಾಡುವುದು, ಅವರನ್ನು ಆ ಒಂಟಿತನದಿಂದ ಹೊರತರುವುದು ಜಪಾನ್ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಇಷ್ಟು ಕೇಳಿದ ಮೇಲೂ ಇದು ದೊಡ್ಡ ಸಮಸ್ಯೆಯಲ್ಲ ಅಂತ ಅನಿಸ್ತಿದೆಯಾ? ಜನಸಂಖ್ಯೆ ಕಡಿಮೆಯಾಗುತ್ತಿದ್ದರೆ ದೇಶವೇ ನಿಧಾನವಾಗಿ ಸಾಯುತ್ತಿರುವಂತೆ. ಪರಿಹಾರ ಸಿಂಪಲ್ ಅನಿಸಬಹುದು, ಮಕ್ಕಳನ್ನು ಜನಿಸಿ ಅಂತ.
ಆದರೆ ಅಸಲಿ ಸಮಸ್ಯೆ ಅಲ್ಲಿ ಇದೆ. ಜಪಾನ್ ಜನರು ಏಕೆ ಮಕ್ಕಳನ್ನು ಜನಿಸುವುದನ್ನೇ ಬಿಟ್ಟಿದ್ದಾರೆ? ಒಬ್ಬ ಸರಾಸರಿ ಜಾಪನೀಸ್ ದಂಪತಿ ಮಗುವನ್ನು ಹುಟ್ಟಿದ ದಿನದಿಂದ ಕಾಲೇಜ್ ಮುಗಿಯುವವರೆಗೆ ಬೆಳೆಸಲು ಬೇಕಾಗುವ ವೆಚ್ಚ ಲೆಕ್ಕ ಹಾಕಿದರೆ ಅದು ಸುಮಾರು 63 ಮಿಲಿಯನ್ ಯೆನ್, ಭಾರತೀಯ ಕರೆನ್ಸಿಯಲ್ಲಿ ಅಂದಾಜು 3 ಕೋಟಿ ರೂಪಾಯಿ. ಇನ್ನೊಂದು ಕತ್ತಲೆಯ ಮುಖವೂ ಇದೆ, ಕರೋಶಿ ಅಂದ್ರೆ ಅತಿಯಾಗಿ ಕೆಲಸ ಮಾಡಿ ಸಾಯುವುದು. ಕಾಗದಗಳಲ್ಲಿ ಜಪಾನ್ನಲ್ಲಿ ದಿನಕ್ಕೆ 8 ಗಂಟೆ ಕೆಲಸ, ಆದರೆ ವಾಸ್ತವದಲ್ಲಿ ಜನರು ನೋ ಲೈಫ್ ಮೋಡ್ನಲ್ಲಿ ಬದುಕುತ್ತಿದ್ದಾರೆ. ಕೆಲಸ ಕೆಲಸ ಮತ್ತೆ ಕೆಲಸ. ಒಬ್ಬ ಮಗುವನ್ನು ಬೆಳೆಸಲು ಸುಮಾರು 63 ಮಿಲಿಯನ್ ಯೆನ್ ಖರ್ಚಾಗುತ್ತದೆ ಅಂದ್ರೆ ನಮ್ಮ ಕರೆನ್ಸಿಯಲ್ಲಿ ಅಂದಾಜು 3 ಕೋಟಿ ರೂಪಾಯಿಗಳು. ಇದನ್ನು ಕೇಳಿದ ಇಂದಿನ ತಲೆಮಾರಿನವರು ಅಂದ್ರೆ ಜೆನ್ಜಿ ಮತ್ತು ಮಿಲೇನಿಯಲ್ಸ್ ಏನ್ ಹೇಳುತ್ತಾರೆ ಗೊತ್ತಾ? ಮಕ್ಕಳ ಮೇಲೆ ಇಷ್ಟು ಖರ್ಚು ಮಾಡೋದಕ್ಕಿಂತ ನಮ್ಮ ಕರಿಯರ್ ಕಟ್ಕೊಳ್ಬೇಕು, ಪ್ರಪಂಚ ತಿರುಗಬೇಕು, ಟ್ರಾವೆಲ್ ಮಾಡಬೇಕು, ಲೈಫನ್ನು ಎಂಜಾಯ್ ಮಾಡಬೇಕು. ಕಾಗದಗಳಲ್ಲಿ ನೋಡಿದರೆ ಜಪಾನ್ನಲ್ಲಿ ಕೆಲಸ ದಿನಕ್ಕೆ 8 ಗಂಟೆಗಳು, ಆದರೆ ವಾಸ್ತವದಲ್ಲಿ ಜನರು ನೋ ಲೈಫ್ ಮೋಡ್ನಲ್ಲಿ ಬದುಕ್ತಿದ್ದಾರೆ. ಸ್ವಲ್ಪ ಜೀವನ ಕಂಪ್ಯೂಟರ್ ಸ್ಕ್ರೀನ್ ಮುಂದೆ, ಸ್ವಲ್ಪ ಆಫೀಸ್ನಲ್ಲಿ, ಇನ್ನು ಸ್ವಲ್ಪ ಟ್ರಾಫಿಕ್ ಜಾಮ್ನಲ್ಲಿ. ಡೇಟಿಂಗ್ ಮಾಡಲು ಸಮಯವೇ ಇಲ್ಲ. ಅದಕ್ಕೆ ಒಂದು ಸರ್ವೆ ಪ್ರಕಾರ ಜಪಾನ್ನಲ್ಲಿ 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗರಲ್ಲಿ 50%ಗಿಂತ ಹೆಚ್ಚು ಮಂದಿ ನಮಗೆ ಮದುವೆ ಅಥವಾ ಡೇಟಿಂಗ್ ಮೇಲೆ ಆಸಕ್ತಿ ಇಲ್ಲ ಎಂದು ಹೇಳಿದ್ದಾರೆ. ಏಕೆ ಕಮಿಟ್ ಆಗಬೇಕು, ಏಕೆ ಜೀವನದಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಪ್ರಶ್ನೆ ಅವರದ್ದು. ಮತ್ತೊಂದೆಡೆ ರಿಲೇಶನ್ಶಿಪ್ ಕಲ್ಚರ್ ಕೂಡ ಬದಲಾಗುತ್ತಿದೆ. ಹೊಸ ತಲೆಮಾರಿಗೆ ಸ್ವಾತಂತ್ರ್ಯವೇ ಮುಖ್ಯ. ನಮ್ಮ ಜೀವನ ನಮ್ಮದು, ನಾವು ಗಳಿಸಿದ ಹಣವನ್ನು ನಾವೇ ಖರ್ಚು ಮಾಡಬೇಕು. ಯಾವುದೋ ಸಂಬಂಧಕ್ಕೆ ಕಟ್ಟಿಹಾಕಿಕೊಳ್ಳುವುದು, ಜವಾಬ್ದಾರಿಗಳನ್ನು ಹೊರುವುದು ನಮಗೆ ಬೇಕೇ ಇಲ್ಲ ಅನ್ನೋ ಮನಸ್ಥಿತಿ. ನಾನು ಮೊದಲು ಹೇಳಿದ ಕೊಡೋ ಖುಷಿ ನೆನಪಿದೆಯಾ? ಕೆಲವರು ವೃದ್ಧರು ವರ್ಷಗಳ ತನಕ ತಮ್ಮ ಕೊಠಡಿಯಿಂದ ಹೊರಗೆ ಬರೋದಿಲ್ಲ. ಕುಟುಂಬ ಇಲ್ಲ, ಸ್ನೇಹಿತರಿಲ್ಲ, ಬಂಧುಗಳಿಲ್ಲ, ಯಾವುದೇ ಸಂಬಂಧಗಳಿಲ್ಲ. ಕೇವಲ ಒಂದು ಮುಚ್ಚಿದ ಬಾಗಿಲು. ಆ ಬಾಗಿಲಿನ ಹಿಂದೆ ಗಾಢವಾದ ಒಂಟಿತನ ಮಾತ್ರ. ಜಪಾನ್ನಲ್ಲಿ ಇದೀಗ ಒಂದು ದೊಡ್ಡ ಮಾನಸಿಕ ಅಂದ್ರೆ ಸೈಕಲಾಜಿಕಲ್ ಸಮಸ್ಯೆ ಆಗಿದೆ. ಇದಕ್ಕೆ ಪರಿಹಾರವಾಗಿ ಕೇವಲ ಟಿವಿ ಜಾಹೀರಾತುಗಳು ಸಾಕಾಗುವುದಿಲ್ಲ ಎಂದು ಜಪಾನ್ ಸರ್ಕಾರ ಅರಿತುಕೊಂಡಿದೆ. ಯುವಕರು ಮದುವೆಯಾಗಬೇಕು, ಮಕ್ಕಳು ಹುಟ್ಟಿಸಬೇಕು ಎಂದು ಪ್ರೋತ್ಸಾಹಿಸಲು ಸರ್ಕಾರ ಹೊಸ ಹೊಸ ಮಾರ್ಗಗಳನ್ನು ತೆಗೆದುಕೊಳ್ಳುತ್ತಿದೆ. ಇದು ಟೈಮ್ ಪಾಸ್ ಡೇಟಿಂಗ್ ಅಲ್ಲ, ಇದು ಒಂದು ಸೀರಿಯಸ್ ಮ್ಯಾರೇಜ್ ಆಪ್ ತರಹ. ಇಲ್ಲಿ ನೇರವಾಗಿ ಜೀವನ ಸಂಗಾತಿಯನ್ನು ಹುಡುಕಿ ಮದುವೆಯಾಗಬಹುದು. ಜಪಾನ್ನಲ್ಲಿ ಒಂಟಿಯಾಗಿರುವವರನ್ನು ಹಿತೋರಿ ಎಂದು ಕರೆಯುತ್ತಾರೆ. ಈ ಹಿತೋರಿ ಕಲ್ಚರ್ ತುಂಬಾ ಹೆಚ್ಚುತ್ತಿದೆ. ಈ ಹಿತರಿಗಳನ್ನು ಜೋಡಿಗಳಾಗಿ ಅಂದರೆ ಫುತಾರಿಗಳಾಗಿ ಮಾಡುವುದೇ ಸರ್ಕಾರದ ಉದ್ದೇಶ. ಸರ್ಕಾರದ ಕನಸೇನೆಂದರೆ ಸೋಮವಾರದಿಂದ ಗುರುವಾರವರೆಗೆ ಕೆಲಸ, ಮಿಕ್ಕ 3 ದಿನಗಳು ಕುಟುಂಬದ ಜೊತೆ ಸಮಯ ಕಳೆಯುವುದು, ಮಕ್ಕಳನ್ನು ಹೊಂದುವುದು, ಪ್ರೆಷರ್ನಿಂದ ಸ್ವಲ್ಪ ಬ್ರೇಕ್ ತೆಗೆದುಕೊಂಡು ಮದುವೆ ಕಡೆಗೆ ಹೆಜ್ಜೆ ಇಡಬೇಕು ಅನ್ನೋದೇ ಸರ್ಕಾರದ ಆಶೆ. ಇದರ ಬಗ್ಗೆ ತಿಳಿದರೆ ನೀವು ಓ ಮೈ ಗಾಡ್ ಅಂತೀರಾ. ಇದು ಮೂಲತಃ ಮ್ಯಾಚ್ ಮೇಕಿಂಗ್ ನೆಟ್ವರ್ಕ್, ಸೀಮಾ ಆಂಟಿ ಸ್ಟೈಲ್. ಅಬ್ಬಾಯಿಗಳು ಮತ್ತು ಹುಡುಗಿಯರನ್ನು ಮದುವೆಗೆ ಸರ್ಕಾರವೇ ಜೋಡಿಸುತ್ತಿದೆ. ತಂದೆ ತಾಯಿ ಮತ್ತು ಮಕ್ಕಳು ಒಟ್ಟಿಗೆ ಸಮಯ ಕಳೆಯಬೇಕು, ಟ್ಯಾಕ್ಸ್ಗಳನ್ನು ಶೇರ್ ಮಾಡಬೇಕು, ಕುಟುಂಬ ವ್ಯವಸ್ಥೆ ಮತ್ತೆ ಬಲವಾಗಬೇಕು. ಇದೇ ಸರ್ಕಾರದ ಉದ್ದೇಶ. ಒಂದು ವಿಷಯ ಮಾತ್ರ ಸತ್ಯ, ಕಡಿಮೆಯಾಗುತ್ತಿರುವ ಜನಸಂಖ್ಯೆಯನ್ನು ಹೆಚ್ಚಿಸಲು ಜಪಾನ್ ಈಗಲೇ ತುಂಬಾ ಪ್ರಯತ್ನ ಮಾಡುತ್ತಿದೆ. ಭಯಾನಕ ವಿಷಯವೇನೆಂದರೆ ಇವತ್ತು ಜಪಾನ್ ಸರ್ಕಾರ ಮಾಡುತ್ತಿರುವ ಪ್ರಯತ್ನಗಳನ್ನು ನಾಳೆ ನಮ್ಮ ಭಾರತದ ಸರ್ಕಾರವೂ ಮಾಡಬೇಕಾದ ಸ್ಥಿತಿ ಬರಬಹುದು. ಜನರು ಮದುವೆಯಿಂದ ದೂರ ಓಡುತ್ತಿದ್ದಾರೆ. ರಿಲೇಶನ್ಶಿಪ್ಗಳಿಗಿಂತ ಒಂಟಿಯಾಗಿರುವುದನ್ನೇ ಹೆಚ್ಚು ಇಷ್ಟಪಡುತ್ತಿದ್ದಾರೆ. ಸೋಲೋ ಟ್ರಾವೆಲ್, ಸೋಲೋ ಲೈಫ್ ಅಂತ ಕೋಟ್ಸ್ ಬರೆಯುತ್ತಿದ್ದಾರೆ. ಆದರೆ ಈ ಸೋಲೋ ಲೈಫ್ ನಿಜವಾಗಿಯೂ ಅಷ್ಟು ಬೆಟರ್ ಆಗಿದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ.